ಅಯ್ಯ, ಈ ನವ್ಯ ಹೇಳಿದ ಅಡ್ರೆಸ್ ಇದೆಯೇ ಅಲ್ವೇ? ಇದೇನಿದು ಯಾರೂ ಕಾಣಿಸ್ತಾ ಇಲ್ಲ. ನಾನು ಬಂದು ಇಲ್ಲಿ ನಿಂತೀವಿ, ಇಷ್ಟೊತ್ತಾಯ್ತು. ಇವಳು ಹಾಳಾದವಳು 2 ಟೈಮ್ಗೆ ಬರಲಿಲ್ಲಲ್ಲಪ್ಪ. ಈಗ ಏನು ಮಾಡಲಿ ನಾನು? ಒಟ್ಟು ಬೇರೆ ಹಸಿತದೆ. ಒತ್ತರನೇ ಅವ್ವ ಉಣ್ಕೊಂಡು ಹೋಗು ಅಂದ್ಲು. ಹಂಗೂ ಬಸ್ಸು ಟೈಮ್ ಆಯ್ತದೆ ಅಂತ ಹೇಳಿ ಹಂಗೆ ಬಂದ್ಬಿಟ್ಟೆ. ಈಗ ಹೊಟ್ಟೆ ಚುರುಗುಡ್ತದೆ. ಎಲ್ಲಾನ ಊಟ ಮಾಡಬೇಕಲ್ಲ. ನಾನು ಅವನ ಕೂಟೆ ಬೆಂಗಳೂರುಪೇಟೆಗೆ ಬಂದಿದ್ದೆ. ಆದರೆ ಆಗ ಅದು ಯಾವುದೋ ರೋಡ್ನಾಗೆ ಬಂದು ಹೋಗಿದ್ದು. ಇದು ಯಾವುದೋ ರೋಡು ಕಾಣಲ್ಲ. ಹಿಂಗೆ ಹೆಂಗೆ ಹೋಗ್ಲಿ ನಾನು? ಎಲ್ಲಾರ ಹೋಟ್ಲನ ಇದ್ದರೆ ಒಂದಿಷ್ಟು ಹೊಟ್ಟೆಗೆ ಹಾಕೋಬೇಕು. ಆಮೇಲೆ ತಲೆ ಓಡ್ತದೆ. ಹೊಟ್ಟೆ ಖಾಲಿದ್ರೆ ತಲೆನೂ ಖಾಲಿ ಆಗೋಯ್ತದೆ. ಯಾಳಾದವಳು ನವ್ಯ. ಇದೇನಿದು ಇಲ್ಲೆಲ್ಲೂ ಹೋಟ್ಲು ಕಾಣಿಸ್ತಾ ಇಲ್ಲ. ಅಯ್ಯೋ, ಈ ಹೋಟ್ಲುನಾಗೆಲ್ಲ ಬೆಲೆ ಜಾಸ್ತಿ ಇರ್ತದೋ ಏನೋ. ಏನು ಮಾಡಲಿ ನಾನು? ಯಾರನ್ನಾರು ಕೇಳೋಣ ಅಂದರೆ ಎಲ್ಲ ಅವ್ರವ್ರ ಪಾಡು ಓಡಾಡ್ತಾವ್ರೆ. ನಮ್ಮ ಊರಿನಾಗ ಏನಾರ ಹಿಂಗೆ ನಿಂತಿರೆ ಇಷ್ಟೊತ್ತಿಗೆ 20 ಜನ ಬಂದು ಏನು ತಾಯಿ ಎತ್ತಾಯಿ ಏನು ಬೇಕು ಅಂತ ಕೇಳಿರೋರು. ಇಲ್ಲಿ ಒಬ್ರಾನ ಬರೋದು ಬೇಡವೆ? ಅಯ್ಯೋ, ಇಲ್ಲಿ ಯಾವುದೋ ಆಟೋ ನಿಂತದೆ. ಆಟೋದಾಗೂ ಯಾರೂ ಇಲ್ಲ. ಈ ಹಾಳಾದವಳು ಅವ್ಳು PG ಅಡ್ರೆಸ್ ಕೊಡೆ ಅಂತೆ, ಕೊಡಲಿಲ್ಲ. ನಾನೇ ಬರ್ತೀನಿ ಕಣೆ, ನೀನು ಯಾಕೆ ಚಿಂತೆ ಮಾಡಿಯಾ? ನೀನು ಬಂದು ಹಿಡಿಯೋತ್ತಿಗೆ ನಾನು ಕಾಯ್ತಿರ್ತೀನಿ ಅಂದ್ಲು. ಇನ್ನೂ ಬಂದು ಸತ್ತಿಲ್ಲ. ಇಲ್ಲಿ ಹೋಟ್ಲೆಲ್ಲದು ಯಾರನ್ನಾರ ಕೇಳ್ಬಿಟ್ಟು ಹೋಟ್ಲುಗಾನ ಹೋಗ್ಬಿಟ್ಟು ಒಂದಿಷ್ಟು ಹೊಟ್ಟೆಗೆ ಹಾಕೊಬರ್ಬೇಕು. ಇಲ್ಲಾಂದರೆ ಅಷ್ಟೇ ನನ್ನ ಗತಿ. ಅಲ್ಲ, ನಾನೆಂತ ದಡ್ಡಿ ಇದ್ದೀನಿ ಅಂತ ನನ್ನ ಗಂಡನ ಕುಟೆಲಿ ಹಂಗೆ ಬೇರೆ ಊರಿಗೆಲ್ಲ ಓಡಾಡ್ಕೊ ಬಂದಿದ್ದೀನಿ ಹೋಗಿ. ಈ ಬೆಂಗಳೂರು ಪೇಟೆ ನೋಡಿದ್ರೆ ಭಯ ಆಗ್ತದಲ್ಲ. ಇಷ್ಟೊಂಥರಿ ಜನ, ಇಷ್ಟೊಂಥರಿ ಗಾಡಿಗಳು. ಇಪ್ಪ ಅಂದರೆ ಹೊಸ್ದಾಗಿ ಬಂದಿದ್ದೀನಲ್ಲ, ಅದಕ್ಕೆ ದಿಗ್ಲು. 1-2 ದಿವಸ ರೂಢಿ ಆದರೆ ಸರುತ್ತದೆ. ಈ ಹಾಳಾದ್ರೂ ನವ್ಯ ಸಿಕ್ಬಿಟ್ರೆ ನನಗೋಸಿ ಭಯ ಕಮ್ಮಿ ಆಯ್ತದೆ. ತರಿಕ ಬೆಳಗ್ಗೆಯಿಂದ ಕಾತ್ ಸಾಕಾಯ್ತು. ಒಬ್ಗಿರಾಕಿನೂ ಇಲ್ವಲ್ಲಪ್ಪ. ಓ, ಯಾರೋ ಬಂದರು. ಅಣ್ಣ ಅಣ್ಣ. ಹೇಳಿ ಮೇಡಮ್, ಎಲ್ಲಿಗೆ ಹೋಗ್ಬೇಕು? ಬನ್ನಿ. ಅದು ಎಲ್ಗೂ ಹೋಗಂಗಿಲ್ಲ. ಇಲ್ಲಿ ಹೋಟ್ಲೆಲ್ಲಾರ ಅದ. ನನಗೆ ಸ್ಯಾನೆ ಹೊಟ್ಟೆ ಹಸಿತದೆ. ಊಟ ಮಾಡಬೇಕಿತ್ತು. ಓ, ಹೋಟ್ಲಾ? ಇದೇ ದಾರಿಲಿ ಮುಂದೆ ಹೋಗಮ್ಮ, ಅಲ್ಲಿ ರೈಟ್ ಸೈಡಲ್ಲಿ ಐತೆ. ಅಣ್ಣ, ಸ್ಯಾನೆ ದೊಡ್ಡ ಹೋಟ್ಲು ಬೇಡ, ಸುಮಾರಾಗಿರೋ ಹೋಟ್ಲು, ಕಮ್ಮಿ ಬೆಲೆಗೆ. ಏನಮ್ಮ, ಊರಿಂದ ಬಂದಿದ್ಯಾ? ಯಾವ ಊರು? ನಮ್ಮದು ಬೈಕ್ನಲ್ಲಿ. ಓ, ಯಾವುದೋ ಹಳ್ಳಿ. ಸರಿ, ಒಬ್ಳೆ ಬಂದಿದ್ಯಾ? ಎಲ್ಲಿಗೆ ಹೋಗ್ಬೇಕು ಅಂತ ಬಂದಿದ್ಯಾ? ನಾನು ನನ್ನ ಫ್ರೆಂಡ್ ನವ್ಯ ಬರಕ್ಕೆ ಕೇಳೋಳೆ. ಅವಳ ಜೊತೆ ಕೆಲಸಕ್ಕೆ ಸೇರ್ಕೊಳ್ಳೋಕ್ಕೆ ಅಂತ ಬಂದೆ. ಅವಳು ಬರ್ತಾಳೆ. ಇಲ್ಲೇ ಇರೋಕ್ಕೆ ಅಡ್ರೆಸ್ ಕೊಟ್ಟಿದ್ಲು. ಬಸ್ ಇಳಿದ್ಬಿಟ್ಟು ನಿಂತಿರು ಅಂತ. ಸ್ಯಾನೆ ಹೊತ್ತಿ ನಿಂತಿದ್ದೀನಿ, ಅವಳಿನ್ನ ಬಂದಿಲ್ಲ. ಅವಳಿಗೇನೋ ಕೆಲಸ ಇರ್ಬೋದೇನೋ. ಅದಕ್ಕೆ ಓಸಿ ಹೊಟ್ಟೆ ಸಿಕ್ತು. ಊಟ ಮಾಡ್ಕೊಂಡು ಬಂದು ಇಲ್ಲೇ ನಿಂತ್ಕೋತೀನಿ. ಅದಕ್ಕೆ. ಓ, ಹೌದಾ? ಸರಿ, ಹುಷಾರು. ಇದು ಬೆಂಗಳೂರು ಪೇಟೆ. ಗೊತ್ತಿಲ್ದಿರೋ ಜಾಗದಲ್ಲಿ ತುಂಬ ಹೊತ್ತೆಲ್ಲ ನಿಂತ್ಕೋಬೇಡ. ಹೆಣ್ಣು ಹುಡುಗಿ ಒಬ್ಳೆ. ಈ ನಿನ್ನ ಫ್ರೆಂಡ್ ಅಡ್ರೆಸ್ ಇದ್ದರೆ ಹೇಳು, ನಂದೇ ಆಟೋ ಕರ್ಕೊಂಡೋಗ್ಬಿಡ್ತೀನಿ. ಇಲ್ಲ ಅಂದರೆ ನಿನ್ನ ಫ್ರೆಂಡಿಗೆ ಬೇಗ ಫೋನ್ ಮಾಡಿ ಬರೋಕ್ಕೆ ಹೇಳು. ಹಿಂಗೆಲ್ಲ ನಿಂತ್ಕೋಬೇಡ. ಇಲ್ಲೆಲ್ಲ ಒಳ್ಳೇದಲ್ಲ, ಹೆಣ್ಮಕ್ಳಿಗೆ ನಿಂತ್ಕೊಳ್ಳೋದು ತುಂಬ ಹೊತ್ತು. ಇಲ್ಲ ಕಣ, ಅವಳು ಬರ್ತಾಳೆ. ಹೊಸಿ ಕೆಲಸದಲ್ಲಿ ಇರ್ತಾಳೆ. ಅದಕ್ಕೆ ಬಿಜಿ ಅವಳೆ. ಬಂದು ನನ್ನ ಕರ್ಕೊಂಡಿರ್ತಾಳೆ. ನನಗೆ ಈಗ ಹೊಟ್ಟೆ ಹಸಿ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಅದಕ್ಕೆ ನಿಮ್ಮ ಹೋಟ್ಲ್ ಅಡ್ರೆಸ್ ಕೇಳಿದ್ದು. ಸರಿ, ಒಂದು ಕೆಲಸ ಮಾಡು. ನಿನಗೆ ತುಂಬ ಬೆಲೆ ಕೊಡೋಕ್ಕಾಗಲಿಲ್ಲ ಅಂದರೆ ಅಷ್ಟು ದೂರ ಏನು ಹೋಗ್ಬೇಡ. ಇಲ್ಲೊಂದು 4 ಹೆಜ್ಜೆ ಮುಂದೆ ಹೋದರೆ ಚಿಕ್ಕದು ಗಾಡಿ ಮೇಲೆ ಊಟ ಹಾಕ್ತಿರ್ತಾರೆ. ಊಟದ ಟೈಮು, ಹೋಗಲ್ಲಿ ಊಟ ಮಾಡ್ಕೋ ಹೋಗು. ಆಯಿತು ಕಣಣ್ಣ. ನೋಡು, ನಿನ್ನ ಫ್ರೆಂಡಿಗೆ ಫೋನ್ ಮಾಡಿ ಇಂಥ ಜಾಗದಲ್ಲಿ ಇದ್ದೀನಿ ಅಂತ ಹೇಳಿ ಬೇಗ ಬರೋಕ್ಕೆ ಹೇಳು. ಇಲ್ವಾ ಅಡ್ರೆಸ್ ತಗೋ, ನಾನೇ ಕರ್ಕೊಂಡೋಗ್ಬಿಡ್ತೀನಿ. ಹೋಗೋ, ಬೇಗ ಊಟ ಮಾಡ್ಕೊಂಡು ಬಾ, ನಾನು ಇಲ್ಲೇ ಇರ್ತೀನಿ. ಸರಿ ಕಣಣ್ಣ, ತುಂಬ ಥ್ಯಾಂಕ್ಸ್. ನಿಮ್ಮಿಂದ ಉಪಕಾರ ಆಯಿತು. ನಾ ಸ್ಯಾನೆ ಹೊತ್ತಿಂದ ಯಾರನ್ನ ಕೇಳೋದು, ಎಲ್ಲ ಅವ್ರವ್ರ ಪಾಡು ಓಡಾಡ್ತಿದ್ರು. ಹೊಟ್ಟೆ ಸಿಕ್ತಿತ್ತು. ಹೋಟ್ಲು ಗೊತ್ತಿರಲಿಲ್ಲ. ಈ ಜಾಗ ಬಿಟ್ಟು ಹೋದ್ರೆ ನನ್ನ ಫ್ರೆಂಡ್ ಎಲ್ಲಿ ಬಂದ್ಬಿಡ್ತಾಳೋ ಅಂತ ಗಾಬರಿನೂ ಆಯ್ತಿತ್ತು. ನೀವು ಇಲ್ಲೇ ಇರ್ತೀನಿ ಅಂದ್ರಲ್ಲ, ಇಲ್ಲೇ ಇರ್ರಿ, ನಾನು ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ. ನನ್ನ ಫ್ರೆಂಡ್ ಬಂದರೆ ಅವಳಿಗೆ ಹೇಳ್ರಿ, ನಾ ಇಲ್ಲೇ ಕಾಯ್ತೀವಿ ಇದ್ದೀನಿ ಅಂತ. ಸರಿ ಕಣಮ್ಮ. ಅದೇ ನನಗೆ ಬೇರೆ ಯಾವ್ದಾದ್ರು ಬಾಡಿಗೆ ಬರೋಕ್ಕೆ ಮುಂಚೆ ನಿನ್ನ ಫ್ರೆಂಡ್ ಬಂದರೆ ಹೇಳ್ತೀನಿ. ಬೇರೆ ಯಾವ್ದಾರು ಬಾಡಿಗೆ ಬಂದರೆ ನಾನು ಹೊಂಟೋಯ್ತೀನಿ. ನನಗೂ ಬೆಳಗ್ಗೆಯಿಂದ ಬೋಣಿ ಆಗಿಲ್ಲ ಕಣಮ್ಮ. ಅದಕ್ಕೆ ನೀನು ಬೇಗ ಊಟ ಮಾಡ್ಕೊಂಡು ಬಂದ್ಬಿಡು. ಆಮೇಲೆ ಹೇಳಿದ್ದು ನೆನಪೈತಲ್ಲ, ಹುಷಾರಾಗಿರು. ಪಾಪ ಹೆಣ್ಮಗಳು ಯಾವುದೋ ಊರಿಂದ ಬಂದಿದ್ಯಾ. ಬೆಂಗಳೂರು ಪೇಟೆಯಲ್ಲಿ ತುಂಬ ಜಾಗರೂಕತೆಯಿಂದ ಇರಬೇಕು. ಅದಕ್ಕೆ. ಓ ಕಣಣ್ಣ, ನೀವು ಹೇಳಿದ್ದು ಒಳ್ಳೇದಾಯ್ತು. ನನಗೂ ಸ್ಯಾನೆ ಹೊತ್ತಿಂದ ಭಯ ಆಯ್ತಿತ್ತು. ಒಬ್ಬೊಬ್ರು ಪಾಡ್ಗೆ ಅವ್ರವ್ರ ಪಾಡ್ಗೆ ಹೋಗೋರು, ಒಬ್ಬೊಬ್ರು ಹಂಗೆ ಕೆಕ್ಕರ್ಸ್ಕೊಂಡು ನೋಡೋರು. ಹೆಣ್ಮಕ್ಳೇ ನೋಡಿದ್ವಿ ಅವು. ಅದು ಹಂಗೆ ಕಣಮ್ಮ, ಸಿಟಿ ಜೀವನ. ನೀನು ಹಳ್ಳಿ ಇನ್ಕೊಂಬಿಟ್ಟ ಎಲ್ಲೋಗಿ ಬಂದರು ನೀವೆಲ್ಲರಿಗೂ ಪರಿಚಯ ಇರೋಕ್ಕೆ. ಇಲ್ಲ ಹಂಗಲ್ಲ, ಹೋಗು ಊಟ ಮಾಡ್ಕೋಬೋದು. ಆಮೇಲೆ ಊಟ ಖಾಲಿ ಊಟನೂ ಸಿಗಲ್ಲ. ಊಟ ಟೈಮ್ ಇರೋದ್ರೆ ಏನು ಹೋಟೆಲ್ನಾಗೆ ಊಟ ಸಿಗಕ್ಕಿಲ್ವೇ? ಇದು ಜನ ಸಾಗರ ಕಣಮ್ಮ. ಇಲ್ಲಿ ಊಟ ಟೈಮ್ಗೆ ಅಷ್ಟೇ ಊಟ. ನೀನು ಎಷ್ಟು ರೂಪಾಯಿಗೆ ಬೇಕು ಅಂದ್ರೆ ಊಟ ಸಿಗ್ತದೆ. ಆದರೆ ಊಟ ಟೈಮ್ ಮೀರೋದ್ಮೇಲೆ ಸಿಗಕ್ಕಿಲ್ಲ. ಅಲ್ಲಿ 2:30, ಇನ್ನು ಅರ್ಧ ಗಂಟೆ. ಆಮೇಲೆ ನಿಂಗೆ ಕೇಳೋರು ಸಿಗಲ್ಲ. ಹೋಗು. ಸರಿ ಕಣಣ್ಣ. ಅಯ್ಯ ದ್ಯಾವ್ರೆ, ಇದೇನು ಇಷ್ಟೊಂದು ತರಿ ತುಂಬ್ಕೊಂಡವ್ರೆ? ಅದೊಂದು ಗಾಡಿ ಸುತ್ತಲ್ವೇ? ಊರ ಮುಂದೆ ದೇವಸ್ಥಾನದಲ್ಲಿ ಶರಪ್ ಕೊಡೋವಾಗ ನಿಂತ್ಕೊಂಡಂಗೆ ಏನು ಬಿಟ್ಟು ಕೊಟ್ಟಾರೆ? ಅದಕ್ಕೆ ಇಷ್ಟೊಂದು ಜನ ನಿಂತವ್ರ ಇಲ್ಲಿ?
ನಂಗೊಂದು ಊಟ ಕೊಡಿ ಅಣ್ಣ. ಅಣ್ಣ ಅಯ್ಯ ಇವ ಹಿಂಗೆ ಕೇಳಿಸ್ತಾನೆ ಇಲ್ವೇ? ಅವ್ರಿಗೆಲ್ಲ ಕೊಡ್ತಾನೆ, ನನಗೆ ಸುಮ್ಮನೆ ನಿಂತವನಲ್ಲ. ಅಣ್ಣ 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 ಹಾಳು ಬಸ್ತೀವನು. ಯಾವ ಸೀಮೆ ಬಿಜಿ ಕೇಳ್ತಾನೆ ಅವನಿ, ಮಕ ಸಿರ್ಮಿಸ್ಕೊಂಡು ಅತ್ತಗೆ ಕೊಡ್ತಾನೆ ಅವನೇ. ಒಳ್ಳೆಯವರು ಅಂತಲೇನೋ. ಥೂ, ಬೇರೆ ಹೋಟ್ಲುಗಾನ ಹೋಗೋಣ ಅಂದರೆ ಎಲ್ಲೂ ಗೊತ್ತಿಲ್ಲ. ಇಲ್ಲಿ ನೋಡೋರು ಒಂದು ಬಂಡಿ ಜನ ಅವರೇ, ಹೊಟ್ಟೆ ಬೇರೆ ಚುರುಗುಡ್ತಾ ಇದೆ. ಇನ್ನೊಂದು ಹೆಜ್ಜೆ ಇಕ್ಕಕ್ಕೂ ನನ್ನ ಕೈಲಿ ಶಕ್ತಿ ಇಲ್ಲ. ಅಣ್ಣ ತಗೋ ಊಟ ಮಾಡು. ತುಂಬ ಹೊಟ್ಟೆ ಅಷ್ಟಾಗ್ತಿದ್ಯಾ? ನೀನು ಅಣ್ಣ ಅಣ್ಣ ಅಂದರೆ ಅವ್ನು ನಿನಗೆ ಬೇಗ ಕೊಡಲ್ಲ. ತಗೋ. ಯಾವ ಊರು ನಿಂದು? ಹಾಂ ಅಯ್ಯೋ, ನಾನು ಅಷ್ಟೊತ್ತಿಂದ ಅವಯ್ಯನ ಕೇಳ್ತಾನೆ ಇದ್ದೆ. ಅವ್ನು ನನ್ನ ಕಡೆಗೆ ಗಮನನೇ ಕೊಡಲಿಲ್ಲ, ಅಲ್ಲಿರೋರಿಗೆ ಕೊಡ್ತಿದ್ದ. ನೀವು ಯಾವ ಜಾಗದಾಗ ಬಂದು ತಗೊಬಿಟ್ರಿ? ನಾನು ಅಲ್ಲೇ ನಿಂತಿದ್ದೆ, ನಿಮ್ಮನ್ನು ನೋಡಲೇ ಇಲ್ಲ. ನಂದು ಬ್ಯಾತ್ನಳ್ಳಿ. ನೀವು ಊಟ ಮಾಡಕ್ಕೆ ಬಂದಿದ್ರೆ? ಇಲ್ಲ, ಊಟ ಮಾಡೋ ನಾನು ನೋಡಕ್ಕೆ ಬಂದಿದ್ದೆ. ಹಳ್ಳಿ ಗುಗ್ಗು. ಅಲ್ಲ, ಇಲ್ಲಿಗೆ ಇನ್ನೇಂತಕ್ಕೆ ಬರ್ತಾರೆ ಹೇಳು? ಊಟ ಮಾಡಕ್ಕೆ ತಾನೇ ಬರ್ತಾರಲ್ಲ. ನಾನು ಅದಕ್ಕೆ ಬಂದೆ. ನೀನು ಅಷ್ಟೊತ್ತಿಂದ ಅವನ್ನ ಕೇಳ್ತಿದ್ದೆ, ಆದರೆ ನೀನು ವೇಷ ನೋಡಿ ಅವ್ನು ನಿನಗೆ ಕೊಡದೆ ನಿಲ್ಲಿಸಿದ್ದ. ಅದಕ್ಕೆ ನಾನು 2 ಪ್ಲೇಟ್ ಒಟ್ಟಿಗೆ ತೊಗೊಂಡು ಬಂದೆ. ತಿನ್ನು. ಯಾವ ಹಳ್ಳಿಯಿಂದ ಬಂದೆ ಅಂದೆ? ಬ್ಯಾತ್ನಳ್ಳಿ. ಎಂತಕ್ಕೆ ಬಂದೆ ಇಲ್ಲಿಗೆ? ಅಕ್ಕ, ನಾನು ನಿಂಗೆ ಆಮೇಕಿಂದ ಹೇಳ್ತೀನಿ, ನಂಗೆ ಸ್ಯಾನೆ ಹೊಟ್ಟೆ ಸಿಗ್ತದೆ, ನಾನು ಊಟ ಮಾಡಿಬಿಡ್ತೀನಿ ಫಸ್ಟು. ನಿಂಗೆ ದುಡ್ಡು ಅಷ್ಟೇ, ನಾನು ಆಮೇಕೆ ಕೊಡೋದು. ಸರಿ ಸರಿ, ಭಾಳ ಹಾಸ್ಕೊಂಡಿರೋಂಗಿದ್ಯಾ? ಬೇಗ ತಿನ್ನು, ಆಮೇಲೆ ನಿನ್ನ ಕತೆ ಒದರುವಂತೆ. ಅಬ್ಬ, ಇವ್ರು ಹೊಟ್ಟೆ ತುಂಬಿದ ತಕ್ಷಣ ಉಳ್ಕೊಂಡು ಇಷ್ಟಾಗಲೇ ಬಿಡ್ತಾಳೆ. ಹೊಟ್ಟೆ ತುಂಬ್ತಾ? ಸಮಾಧಾನನಾ ಇವಾಗ? ಹೂ ಕಣಕ್ಕ, ಸ್ಯಾನೆ ಜೀವ ತಂಪಾದಂಗೆ ಆಯಿತು. ನನಗಂತೂ ಬೆಳಗ್ಗೆಯಿಂದ ಒಂದು ತೊಟ್ಟೆಗೆ ಇಕ್ಕಿರಲಿಲ್ಲ. ಅಲ್ಲಿ ನಿಂತು ಸಾಕಾಗಿತ್ತು. ಇಲ್ಲಿ ಬಂದು ವೈನ್ ಕೇಳಿ ಸಾಕಾಯಿತು. ದ್ಯಾವ್ರಂಗೆ ಅದು ಯಾರೇ ಕಳ್ಸ್ಕೊಟ್ಬಿಟ್ನೇನೋ ನಿನ್ನ. ಹೊಟ್ಟೆ ತುಂಬ ಅನ್ನ ಕೊಟ್ಟೆ. ಥ್ಯಾಂಕ್ಸ್ ಕಣಕ್ಕ. ಎಷ್ಟು ದುಡ್ಡಿದ್ಕೆ? ದುಡ್ಡಿನ ಕತೆ ಆಮೇಲೆ ಇರಲಿ, ನಿನ್ನ ಕತೆ ಹೇಳು. ನನ್ನ ಕತೆ ಅಂದರೆ? ನಿನ್ನ ಕತೆ ಅಂದರೆ ಅದು ಯಾವುದೋ ಊರು ಅಂತಲ್ಲ, ಅಲ್ಲಿಂದ ಫಸ್ಟ್ ಟೈಮ್ ಬೆಂಗಳೂರು ಬಂದಿದ್ಯಾ? ಏನಕ್ಕೆ ಬಂದಿದ್ಯಾ ನೀನು ಇಲ್ಲಿಗೆ? ಅದು ನಾನು ನನ್ನ ಫ್ರೆಂಡ್ ಅವಳಿಲ್ಲಿ, ಅವಳು ಬರೋಕ್ಕೆ ಹೇಳಿದ್ಲು, ಅದಕ್ಕೆ ಬಂದೀನಿ. ನನ್ನ ಫ್ರೆಂಡ್ ಬಂದು ನನ್ನ ಕರ್ಕೊಂಡು ಹೋಗ್ತಾಳೆ. ಊಟದ ಎಷ್ಟು ಹೇಳಿ ನಾನು ಕೊಟ್ಬಿಟ್ಟು ಹೋಗ್ತೀನಿ. ಅಲ್ಲಿ ಹೋಗ್ಬೇಕು, ನನ್ನ ಫ್ರೆಂಡ್ ಬಂದ್ಬಿಡ್ತಾಳೆ. ನೋಡು ನೋಡು, ನೀನು ನನ್ನನ್ನು ಅನುಮಾನ ಪಡ್ತಾ ಇದೆಯಾ? ನಾನು ನೀನು ಯಾರೋ ಏನೋ ಅಂತ ಗೊತ್ತಿಲ್ಲದೆ ನಿನ್ಗೆ ಊಟ ತಂದು ಕೊಟ್ಟನಾ? ಇಲ್ಲಾಂದರೆ ನೀನು ಇಷ್ಟೊತ್ತಾದರೂ ಹಸ್ಕೊಂಡಿರ್ಬೇಕಾಗಿತ್ತಾ? ಈಗ ನಾನು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ಬೇಕು ತಾನೇ ನೀನು? ಹೇಳು, ಏನಕ್ಕೆ ಬಂದಿದ್ಯಾ ಬೆಂಗಳೂರಿಗೆ? ನೀನು ನೋಡು, ನಾನು ನಿನ್ನ ಫ್ರೆಂಡು ಅನ್ಕೋ. ನಾನೇನು ನಿಮ್ಮನ್ನ ಫ್ರೆಂಡು ಅನ್ಕೋಬೇಕು? ಊಟದ ಎಷ್ಟು ಹೇಳಿ ಕೊಟ್ಬಿಟ್ಟು ಹೋಗ್ತೀನಿ. ನನಗೆ ನವ್ಯ ಹೇಳೋಳೆ, ಆಟೋ ಅಣ್ಣನೂ ಹೇಳೋದೆ, ಪ್ಯಾಟಲ್ಲಿ ಹುಷಾರಾಗಿರ್ಬೇಕು ಅಂತ. ಕರೆಕ್ಟು. ಪ್ಯಾಟರ್ನಲ್ಲಿ, ಐ ಮೀನ್ ಈ ಸಿಟಿನಲ್ಲಿ ತುಂಬ ಹುಷಾರಾಗಿರಬೇಕು. ನೀನು ಮಾತಾಡೋದು ನೋಡಿದ್ರೆ ಓದಿರೋಂಗೆ ಕಾಣಿಸ್ತೀಯಾ? ಅಷ್ಟು ಗೊತ್ತಿಲ್ವಾ ನಿನಗೆ? ಅಯ್ಯ, ನಾನು ಓದಿವ್ನಿ. 2nd PUC ಮುಗಿಸಿ ಫಸ್ಟ್ ಇಯರ್ ಡಿಗ್ರಿಗೆ ಹೋಗಿದ್ದೆ. ಅಷ್ಟೊತ್ತು ಕಡೆ ನನ್ನ ಮದುವೆ ಆಗೋಯ್ತು. ನಾನು ಎಲ್ಲನೂ ನಮ್ಮ ಟೌನ್ನಾಗೆ ಓದಿದ್ದು, ಗೊತ್ತೇ? ಓಹೋ, ಟೌನಲ್ಲಿ ಓದ್ದಾ? ಸರಿ ಸರಿ. ಹಾಗೆ ನಿನಗೆ ಮದುವೆ ಆಯಿತು ಅಂತ ಹೇಳ್ದ? ಇಲ್ಲ ಇಲ್ಲ, ನನಗೆ ಮದುವೆ ಮಾಡೋಕ್ಕೆ ನಮ್ಮ ಮನೇಲೆಲ್ಲರೂ ಮಾತಾಡ್ತಿದ್ರು. ನನಗಿಷ್ಟ ಇಲ್ಲ ಅಂತೇಳಿ ಪ್ಯಾಟೆಗೆ ಕೆಲ್ಸಕ್ಕೆ ಸೇರ್ಕೊಳ್ಳೋಣ ಅಂತ ಬಂದೀನಿ. ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ನಾನು ಮುಂದುವರಿಸಿ ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಬಂದೀನಿ. ಓಹೋ, ಹಾಗಾ? ಸರಿ ಸರಿ. ಎಲ್ಲಿ ನಿನ್ನ ಫ್ರೆಂಡು? ಅವಳಲ್ಲಿ ಕೆಲಸ ಮಾಡೋದು? ಏನು ಅವಳ ಹೆಸರು? ಯಾವ ಏರಿಯಾದಲ್ಲಿರೋದು? ಅಯ್ಯೋ ಅಕ್ಕ, ನಂಗೆ ಗೊತ್ತಿಲ್ಲ ಅವಳು ಎಲ್ಲಿ ಕೆಲಸ ಮಾಡ್ತಾಳೆ ಅಂತ. ಅವಳ ಹೆಸರು ನವ್ಯ ಅಂತ ಅಷ್ಟೇ ಗೊತ್ತು. ಅವಳು ನಮ್ಮೂರಿನೊಳೆಯ. ಇಲ್ಲಿ ಪ್ಯಾಟೆಗೆ ಬಂದು PGಲಿ ಇಟ್ಕೊಂಡು ಕೆಲಸ ಮಾಡ್ತಾವಳೆ. ನನಗೂ ಕೆಲಸ ಕೊಡ್ತೀನಿ, PG ಜಾಗ ಕೊಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಬಂದಿದ್ದೀನಿ. ಈ ವಿಜಯನಗರದಾಗೆ ಬಸ್ ಸ್ಟಾಪಾಗಿರು, ಬಂದು ಕರ್ಕೊಂಡು ಹೋಗ್ತೀನಿ ಅಂದ್ಲು. ಅಷ್ಟೇ ಗೊತ್ತಿರೋದು. ಓಹೋ, ನವ್ಯ. ಎಲ್ಲೋ ಕೇಳ್ದಂಗಿದೆ. ನಮ್ಮ ಆಫೀಸಲ್ಲೇ ಕೆಲಸ ಮಾಡೋ ಹುಡುಗಿನ ಅಂತ ಗೊತ್ತಾಗ್ತಾಯಿಲ್ಲ. ಸರಿ, ವಿಜಯನಗರದ ಬಸ್ ಸ್ಟಾಪ್ ಕೇಳಿದ್ಲಾ? ಮತ್ತು ನಿನ್ನ ಫ್ರೆಂಡ್ ಇಷ್ಟೊತ್ತಾರು ಬಂದಿಲ್ವಾ? ಇಲ್ಲ ಕಣಕ್ಕ, ನಾನು ಬೆಳಗ್ಗೆಯಿಂದ ಬಸ್ 10 ಗಂಟೆಗೆ 12 ಗಂಟೆ ಇಳ್ದೋಳು. ನೋಡು, 2:30 ಗಂಟೆ ಕಾದೀವ್ನಿ, ಇನ್ನೂ ಬರಲಿಲ್ಲ. ಈಗಾಗಲೇ 3 ಗಂಟೆ ಆಯ್ತಾ ಬತ್ತು. ಊಟ ಮಾಡೋಣ ಹೊಟ್ಟೆ ಹಸಿ ಅಂತೇಳಿ ಆ ಆಟೋ ಅಣ್ಣನ ಅಡ್ರೆಸ್ ಕೇಳಿದೆ, ಇಲ್ಲಿಗೆ ಹೋಗು ಅಂತು. ಯವ್ವ, ನಾನು ಯಾಕೆ ನಿಮ್ಮ ಹತ್ರ ಇದೆಲ್ಲ ಹೇಳ್ಕೊಬಿಟ್ಟೆ? ಹೆದರ್ಕೋಬೇಡ, ನಾನೇನು ನಿನಗೆ ಮೋಸ ಮಾಡೋಕ್ಕೆ ಬಂದಿಲ್ಲ. ನಿನಗೆ ನಿನ್ನ ಫ್ರೆಂಡು ಆಟೋದವ್ರು ಹೇಳಿರೋದು ಎರಡೂ ಕರೆಕ್ಟು. ಆದರೆ ಇವಾಗ ನೀನು ಹಿಂಗೆ ರೋಡಲ್ಲಿ ಎಷ್ಟೊತ್ತವರೆಗೂ ಅಂತ ನಿಂತಿರ್ತೀಯ? ನಿನ್ನ ಫ್ರೆಂಡ್ ಬರ್ತಾಳೋ ಇಲ್ವೋ? ಇಲ್ಲ ಕಣಕ್ಕ, ಅವಳು ನಮ್ಮೂರೊಳೆಯ ನವ್ಯ ಅಂತ. ಅವಳು ಹಂಗೆಲ್ಲ ಮೋಸ ಮಾಡೋಕ್ಕಿಲ್ಲ. ಓ, ನಾವು ಹಳ್ಳಿ ಜನ ಮೋಸ ಮಾಡಿದ್ರೆ ಬಿಟ್ಟೇವಾ? ಅವಳು ಬರ್ತಾಳೆ, ಹೊಸಿ ತಡ ಆಗಿರಬೇಕು, ಕೆಲಸಕ್ಕೆ ಅವಳಲ್ಲ, ಅದಕ್ಕೆ. ಒಳ್ಳೇದು ಒಳ್ಳೇದು. ನೀನು ಅಕಸ್ಮಾತ್ ನಿನ್ನ ಫ್ರೆಂಡ್ ಇವತ್ತು ಬರಲೇ ಇಲ್ಲ ಅಂದರೆ ಏನು ಮಾಡ್ತೀಯಾ?
ನೈಟ್ ಊಟ ಎಲ್ಲಿ ಮಾಡ್ತೀಯಾ? ಎಲ್ಲಿರ್ತೀಯ ರಾತ್ರಿಗೆ? ಹಾಂ ಅಯ್ಯಯ್ಯೋ ನೀವೇನೇನೋ ಹೇಳ್ತೀರಪ್ಪ. ನಾನು ಒಯ್ತೀನಿ ಇಲ್ಲಿಂದ. ನನಗೆ ಸ್ಯಾನೆ ಭಯ ಆಯ್ತದೆ ಹಿಂಗೆಲ್ಲ ಹೇಳಿದ್ರೆ. ಬತ್ತಾಳ ಅವಳು. ಎದ್ರುಕೊಬಿಡ. ನಾನು ನಿನ್ನ ಎದುರಿಸಕ್ಕೆ ಹೇಳ್ತಿಲ್ಲ. ನಿನ್ನ ಫ್ರೆಂಡು ಈಗಲೇ 3 ಗಂಟೆ ಟೈಮ್ ನಿನ್ನ ಕಾಯಿಸಿ ಬರಲಿಲ್ಲ. ಇನ್ನೊಂದು 3 ಗಂಟೆ ಟೈಮ್ ಆದರೆ ಕತ್ಲಾಗುತ್ತೆ. ಅವಾಗ ಏನು ಮಾಡ್ತೀಯಾ ಅಂತ ನಾನು ನಿನ್ನ ಕೇಳಿದ್ದು ಅಷ್ಟೇ. ಅಯ್ಯೋ ನೀವು ಹೇಳೋದು ನೋಡೋರು ಸ್ಯಾನೆ ಭಯ ಆಯ್ತದೆ. ಹಂಗಾರೆ ನನ್ನ ಫ್ರೆಂಡ್ ನನ್ನ ಬಂದು ಕರ್ಕೊಂಡು ಹೋಗೋಕ್ಕಿಲ್ವಾ? ಅವಳು ನಂಗೆ ಸುಳ್ಳು ಹೇಳಿದ್ಲೆ. ಈ ಪ್ಯಾಟಕ್ಕೆ ಬಂದ್ಮೇಕೆ ನಾನೀಗ ನಮ್ಮ ಊರಿಗೆ ಹೆಂಗೋಗ್ಲಿ? ನಮ್ಮ ಅಪ್ಪ ಅವ್ವ ಬಿಟ್ಟಾರೆ ನನ್ನ. ಹೆದರ್ಕೋಬೇಡ, ನಾನಿದ್ದೀನಿ. ನೀವ್ಯಾಕಿದ್ದೀರಿ? ನೀವ್ಯಾರು? ಹೆದರ್ಕೋಬೇಡ. ನಾನು ಶಿಲ್ಪ ಅಂತ ಹೇಳಿ. ನಾನು ನಿನ್ನ ಫ್ರೆಂಡೇ. ನನ್ನನ್ನು ಶಿಲ್ಪ ಅಂತ ಕರಿ, ಅಕ್ಕ ಅಂತೇನು ಕರಿಬೇಡ. ನಾನು ನಿನ್ನ ಥರ ಮೈಸೂರಿಂದ ಇಲ್ಲಿಗೆ ಬಂದು ಕೆಲ್ಸಕ್ಕೆ ಸೇರ್ಕೊಂಡಿರೋಳೆ. ಇಲ್ಲಿ ನಾನುವೇ ಒಂದು ಮನೆ ಮಾಡ್ಕೊಂಡು ನಾನು ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿರೋಳೆ. ನಿನ್ನ ಥರ ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಆಸೆ ಪಡ್ತೀಯಲ್ಲ, ಆ ಥರ ನನಗೂ ಇಷ್ಟ ಇದ್ದಿದ್ದಕ್ಕೆ ನಾನು ಬಂದು ಇಷ್ಟೆಲ್ಲ ಮಾಡ್ಕೊಂಡಿರೋದು. ಅದಕ್ಕೆ ನೀನು ಊಟಕ್ಕೆ ಕೇಳ್ತಾ ಇದ್ದಾಗ ಅಲ್ಲಿ ನಾನು ನಿಂತ್ಕೊಂಡು ನೋಡಿದೆ. ನೀನು ಯಾವುದೋ ಹಳ್ಳಿಯಿಂದ ಬಂದಿರೋ ಮುಗ್ದು ಹುಡುಗಿ ಪಾಪ ಅನ್ನಿಸ್ತು. ಅದಕ್ಕೆ ನಾನೇ ಬಂದು ಊಟ ಕೊಟ್ಟು ನಿನ್ನ ಕತೆ ಏನು ಅಂತ ಕೇಳಿದ್ದು. ನಿಗೊಂದು ವಿಷಯ ಗೊತ್ತಾ? ನಿನ್ನ ಥರ ಗೊತ್ತಿಲ್ಲದೆ ಇರೋ ಹುಡುಗಿರನ್ನ ಮೋಸ ಮಾಡೋರೇ ಜಾಸ್ತಿ ಇಲ್ಲಿ. ಹುಷಾರಾಗಿರಬೇಕು. ಹಂಗ ಏನೋ ನಂಗೊಂದು ಗೊತ್ತಾಯ್ತಾ ಇಲ್ಲ. ಒಂದು 2 ದಿವಸ ಹೋದರೆ ನಾನು ನಿಮ್ಮಂಗೆ ತಿಳ್ಕೊಬಿಡ್ತೀನಿ. ಆದರೆ ಈಗ ನವ್ಯ ಬರ್ತಾಳೆ, ನಾನು ಅಲ್ಲಿ ಹೋಯ್ತೀನಿ. ನಿಂತ್ಕೋ, ಎಲ್ಲಿಗೆ ಹೋಗ್ತಾ ಇದೆಯಾ? ಅಯ್ಯೋ ಬುಡಿ ನನ್ನ ಕೈಯ.